ಎಸ್ಎಂ ಕೆಡಿ ಮೆಮೋರಿಯಲ್ ಕಪ್ ಮೊದಲ ಆವೃತ್ತಿಯ ಪಂದ್ಯಕೂಟಕ್ಕಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಎಲ್ಲ ಆಯೋಜಕರು, ಕಾಟಂ ನಲ್ಲೂರು ಕ್ರಿಕೆಟ್ನ ಎಲ್ಲ ತಂಡದ ಆಟಗಾರರಿಗೆ ಹಂತದಲ್ಲಿ ಅಭಿನಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ತಿಂಗಳ ಹಗಲಿರುಳಿನ ಶ್ರಮ, ಕನಸಿನ ಕ್ರಿಕೆಟ್ ಹಬ್ಬ ಸದ್ಯ ಪರಿಸ್ಥಿತಿಯಲ್ಲಿ ಅಂತಿಮ ಹಂತವನ್ನ ಕಾಣ್ತಾ ಇದೆ. ಬಹಳಷ್ಟು ಆಟಗಾರರು ಬಹುಶಃ ಇಲ್ಲೇ ಮಲಗಿಕೊಂಡು ಕೂಡ ಪಂದ್ಯಾಟವನ್ನ ಯಶಸ್ಸಿಗೆ ಕಾರಣರಾಗಿರ್ತಾರೆ. ಕಾಟಂ ನಲ್ಲೂರು ತಂಡದ ಎಲ್ಲ ಆಟಗಾರರಿಗೆ ಧನ್ಯವಾದಗಳನ್ನ ಎಲ್ಲ ಆಟಗಾರರ ಪರವಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಪಂದ್ಯಕೂಟಕ್ಕಾಗಿ 2 ದಿನಗಳಿಂದ ನಮ್ಮೊಟ್ಟಿಗೆ ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದವರು, ಬಿಸಿಲು ಜೊತೆಗಾಗಿ ಧೂಳಿದ್ದರೂ ಕೂಡ ಈ ಒಂದು ಪಂದ್ಯಕೂಟದಲ್ಲಿ ನಿರ್ಣಾಯಕರು ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ರು. ಸದ್ಯ ಪರಿಸ್ಥಿತಿಯಲ್ಲಿ ಇನಾಯತ್ ಹಾಗೂ ಜಾನಿ ಮತ್ತೆ ಕಿರಣ್ 3 ನಿರ್ಣಾಯಕರಿಗೆ ಧನ್ಯವಾದಗಳನ್ನ ಎಲ್ಲ ಆಟಗಾರರ ಪರವಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಚಿಂತಾಮಣಿಯಿಂದ ಬಂದು ಈ ಒಂದು ಪಂದ್ಯಕೂಟಕ್ಕಾಗಿ ನಿರ್ಣಾಯಕ ಕಾರ್ಯವನ್ನು ನಿರ್ವಹಿಸಿದ್ರು. ಬಹಳಷ್ಟು ಉತ್ತಮವಾಗಿ ಪಂದ್ಯದಲ್ಲಿ ಯಾವುದೇ ರೀತಿಯ ಜಗಳವಾಗದೆ ಪಂದ್ಯಾಟವನ್ನು ಅಂತಿಮಗೊಳಿಸಿದ್ದಾರೆ ನಿರ್ಣಾಯಕರಿಗೆ. ಅದೇ ರೀತಿ ಒಂದು ಪಂದ್ಯಾಟ ಮುಗಿದಿದೆ, ಆದರೆ ಇದನ್ನ ಜೀವನದುದ್ದಕ್ಕೂ ನೋಡೋಕೆ ಕಾರಣ ಲೈವ್, ಯೂಟ್ಯೂಬ್ ಲೈವಿನ ತಂತ್ರಜ್ಞರು, ಛಾಯಾಗ್ರಾಹಕರು ಎಲ್ಲರಿಗೂ ಧನ್ಯವಾದನ ತಿಳಿಯಪಡಿಸ್ತಾ ಇದ್ದೇವೆ. ಮುಖ್ಯವಾಗಿ ಕ್ರಿಕ್ಸೇನ, ಪುನೀತ್, ಯಶವಂತ್, ನರೇಶ್, ಇವತ್ತಿನ ದಿನ ಸಂಜು, ನೆನೆ ದಿನ ಹೇಮಂತ್ ಕ್ಯಾಮ್ರಾಮ್ಯಾನ್ಗಳಾಗಿ ಕಾರ್ಯನಿರ್ವಹಿಸಿದ್ರು. ಅವರಿಗೆ ಧನ್ಯವಾದ. ಯಾಕೆಂದ್ರೆ ಇವತ್ತು ಆಡಿರ್ತಕ್ಕಂಥ ಪಂದ್ಯಾಟ ಜೀವನದುದ್ದಕ್ಕೂ ಬಹುಶಃ ಇನ್ನ ಒಂದು 10 ವರ್ಷ ಬಿಟ್ಕೊಂಡು ನೋಡಿದ್ರು ಆ ಒಂದು ಲೈವ್ ಹಾಗೆ ಇರ್ತದೆ. ಅದಕ್ಕೆ ಮುಖ್ಯ ಕಾರಣ ಲೈವಿನ ಎಲ್ಲ ಟೆಕ್ನಿಷಿಯನ್ಗಳು, ಅವರಿಗೆ ಧನ್ಯವಾದನ ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಪಂದ್ಯಕೂಟಕ್ಕಾಗಿ 10 ತಂಡಗಳು ಭಾಗವಹಿಸಿದ್ದಾರೆ. ಅಂತಿಮ ಹಂತದಲ್ಲಿ 2 ತಂಡಗಳು ಮಾತ್ರ ವಿನ್ನರ್ ಮತ್ತೆ ರನ್ನರ್ ಆಗ್ತಾರೆ. ಆದರೆ 10 ತಂಡಗಳು ಬಹಳಷ್ಟು ಪರಿಶ್ರಮವನ್ನು ವಹಿಸಿರ್ತಾರೆ. ಅವರಿಗೆ ಎಲ್ಲ ತಂಡದ ಮಾಲೀಕರಿಗೆ, ಆಟಗಾರರಿಗೆ ಈ ಹಂತದಲ್ಲಿ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಯಾಕೆಂದ್ರೆ 10 ತಂಡ ಆಡಿರ್ತಾರೆ, 150ಕ್ಕೂ ಅಧಿಕ ಆಟಗಾರರು. ಬಹುಶಃ ಅಂತಿಮ ಹಂತದಲ್ಲಿ ನಮಗೆ ನೆನಪಾಗೋದು 30 ಆಟಗಾರರು ಮಾತ್ರ ವಿನ್ನರ್ ಹಾಗೂ ರನ್ನರ್. ಆದರೆ ಅದರ ಹಿಂದೆ ಇರ್ತಕ್ಕಂಥ 120 ಆಟಗಾರರಿಗೆ ಈ ಹಂತದಲ್ಲಿ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಮೊದಲಾಗಿ ನಾವು ತಿಳಿಯಪಡಿಸೋದು ಬಿಸಿಸಿ ವಾರಿಯರ್ಸಿನ ಆಟಗಾರರು, ಅವರಿಗೂ ಕೂಡ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಚೀಮಸಂದ್ರ ಬುಲ್ಸಿನ ಆಟಗಾರರು, ಅವರಿಗೂ ಧನ್ಯವಾದ. CNH ಬಾಯ್ಸ್ ಅವರಿಗೂ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಡಿ ಲಯನ್ಸಿನ ತಂಡಕ್ಕೂ ಧನ್ಯವಾದ. ಜಿ ಲಯನ್ಸಿನ ತಂಡದ ಮಾಲೀಕರು ಮತ್ತು ಕ್ಯಾಪ್ಟನ್ನಿಗೂ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿ ಜೈ ಮಹಿಷ್ಮತಿ ತಂಡದ ಆಟಗಾರರಿಗೂ ಧನ್ಯವಾದ. ಅದೇ ರೀತಿ ಕುವೆಂಪು ವೈಚಾರಿಕತೆ 11 ಅವರಿಗೂ ಧನ್ಯವಾದ. ಸ್ಟ್ರೀಟಾಕ್ಸಿನ ತಂಡಕ್ಕೂ ಕೂಡ 8 ತಂಡದ ಆಟಗಾರರು ಈ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸಿದ್ರು. ಎಲ್ಲ ತಂಡದ ಆಟಗಾರರಿಗೆ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿ ಸೆಮಿಫೈನಲ್ ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿಲ್ಲ. ಸೆಮಿಫೈನಲ್ 1ರ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೀತಾ ಇದ್ದಾರೆ. ಅದೇ ರೀತಿ ಸರ್, ದಯಮಾಡಿ ಕ್ಷಮಿಸಿ, ಮರ್ತಿದ್ದೆ, ಸಾರಿ ಎಲ್ಲರಿಗೂ. ಈ ಒಂದು ಪಂದ್ಯಕೂಟಕ್ಕೆ ಮುಖ್ಯ ರೂವಾರಿಗಳು ಶ್ರೀನಿವಾಸ್ ಮೂರ್ತಿ, KD ಮಂಜುನಾಥ್ ಅವರ ಸವಿ ನೆನಪಿಗಾಗಿ ಸ್ನೇಹಿತರು ಸಾಗಿ ಬಂದಿರತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟ. ಎಲ್ಲರೂ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ 1 ನಿಮಿಷ ಮೌನಾಚರಣೆ ಮಾಡ್ಬೋದಾ ಅವರಿಗಾಗಿ? ಯಾಕೆಂದ್ರೆ ಫ್ರೆಂಡ್ಸ್ ಆಗಿರ್ತಾರೆ. ದಯಮಾಡಿ 1 ನಿಮಿಷ ಮೌನಾಚರಣೆ ಅವರಿಗಾಗಿ ಮಾಡೋಣ ಈ ಹಂತದಲ್ಲಿ ಅಂತ ಕೇಳ್ತಾ ಇದ್ದೀನಿ. ಸ್ಟಾರ್ಟ್.
ಓಕೆ, ಥ್ಯಾಂಕ್ಸ್, ಎಲ್ಲರಿಗೂ ಧನ್ಯವಾದ. ಯಾಕೆಂದ್ರೆ ಕೋವಿಡ್ ಸಮಯದಲ್ಲಿ ನಮ್ಮಲ್ಲ ಎಲ್ಲರನ್ನು ಆಗಲಿರ್ತಾರೆ, ಸ್ನೇಹಿತರು ಕೂಡ ಆಗಿರ್ತಕ್ಕಂಥ ಶ್ರೀನಿವಾಸ್ ಮೂರ್ತಿ ಹಾಗೂ KD ಮಂಜುನಾಥ್ ಅವರಿಗೆ ಎಲ್ಲ ಆಟಗಾರರು ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದನ ತಿಳಿಯಪಡಿಸಬೇಕು. ಅವರ ಸವಿ ನೆನಪಿಗಾಗಿ ಮೊದಲ ಆವೃತ್ತಿಯನ್ನ ನಡೆಸಿದ್ರು. ಇದೇ ರೀತಿ ಸೀಸನ್ 2, 3 ನಡೀತಾ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀನಿವಾಸ್ ಮೂರ್ತಿ ಅವರ ಪರವಾಗಿ ಅವರ ಸುಪುತ್ರರು ಮಕ್ಕಳು ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಪಂದ್ಯಾಕೂಟದ ಪರವಾಗಿ, ಆಯೋಜಕರ ಪರವಾಗಿ, ಕ್ರೀಡಾಭಿಮಾನಿಗಳು, ಆಟಗಾರ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೆಮಿಫೈನಲ್ 1ರ ಅದೇ ರೀತಿ ಒಂದು ಪಂದ್ಯಾಕೂಟದ ಪ್ರೆಸೆಂಟೇಷನ್ ಸೆರೆಮನಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗಾಗಿ NSR ರಘು ಆಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಆಟಗಾರ ಪರವಾಗಿ ಹೃದಯಪೂರ್ವಕ, ಹೃದಯ ಸ್ಪರ್ಶಿ ಸ್ವಾಗತನ ಬಯಸ್ತಾ ಇದ್ದೇವೆ. ಕ್ರೀಡಾ ಪ್ರೋತ್ಸಾಹಕರು ಕೂಡ ಹೃದಯ ಶ್ರೀಮಂತಿಕೆಯ ವ್ಯಕ್ತಿಗಳು. ಅವರ ಜೊತೆಗೂಡಿ ಹಿರಿಯರು ಕೂಡ ಆಗಿರ್ತಕ್ಕಂಥ G ಲಯನ್ಸ್ ತಂಡದ ಮಾಲೀಕರು ಕೂಡ ಆಗಿರ್ತಕ್ಕಂಥ ಗಂಗಾಧರ್ ಅವರು ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯೊಂದಿಗೆ ನಮ್ಮೊಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ. ಮೊದಲ ಸೆಮಿಫೈನಲ್ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೀತಾ ಇದ್ದಾರೆ. ಬಹಳಷ್ಟು ಉತ್ತಮವಾಗಿ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಅನ್ನ ಮಾಡಿದ್ರು CCC ತಂಡದ ಆಟಗಾರ. ಇನ್ನೀಗ ಯಾರಾದ್ರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡೋದೇನು, ಆಪಲ್ಲೇ ತೋರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಮಂಜು ಸೆಮಿಫೈನಲ್ 1ರ ಪ್ಲೇಯರ್ ಆಫ್ ದ ಮ್ಯಾಚ್, ಹೀರೋ ಆಗ್ತಾ ಇದ್ದಾರೆ. ತಂಡ ಫೈನಲ್ ಪ್ರವೇಶಕ್ಕೆ ಮುಖ್ಯ ಕಾರಣೀಭೂತರು ಮಂಜು. ಅದೇ ತರ ಸೆಕೆಂಡ್ ಸೆಮಿಫೈನಲ್ ನಲ್ಲಿ ಇಬ್ಬರು ಆಟಗಾರರು ಆಡಿರ್ತಾರೆ. ಇದನ್ನ ಶೇರ್ ಮಾಡಿ ನೀಡ್ತಾ ಇದ್ದಾವೆ, ಯಾಕೆಂದ್ರೆ ಇಬ್ಬರು ಕೂಡ ಗೆಲುವಿಗೆ ರೂವಾರಿಯಾಗಿದ್ರು. ಅರ್ಜುನ್ 1 ಓವರ್ಗೆ 1 ವಿಕೆಟ್ 1 ರನ್ ಹಾಕಿದ್ರೆ, ಗೌರಿ ಪ್ರಸಾದ್ ಪಂದ್ಯದುದ್ದಕ್ಕೂ ಆಡಿರ್ತಾರೆ. ಇಬ್ಬರು ಮ್ಯಾನ್ ಆಫ್ ದಿ ಮ್ಯಾಚ್, 2 ಮ್ಯಾನ್ ಆಫ್ ದ ಮ್ಯಾಚ್. ಅರ್ಜುನ್ ಮತ್ತೆ ಗೌರಿ ಪ್ರಸಾದ್. ಮಂಜು ಅವರು ಉತ್ತಮವಾಗಿ ಎಸಗಾರಿಕೆಯನ್ನು ಮಾಡಿದ್ರು. ಜೊತೆಗಾಗಿ ಶೇರ್ಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಗೌರಿ ಪ್ರಸಾದ್ ಅವರು ಕೂಡ ಸೆಮಿಫೈನಲ್ ಹಂತದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಅದೇ ರೀತಿ ಸೀಸನ್ 1ರ ಫೈನಲ್ ಮ್ಯಾಚ್, ಫೈನಲ್ ಪಂದ್ಯಾಟದಲ್ಲಿ ಶಿವು ಗೇಲ್ ಆಲ್ರೌಂಡರ್ ಆಟಗಾರ, ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಆಟಗಾರ ಕೂಡ ಶಿವು ಗೇಲ್. ಸರ್ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಒಂದು 5 ನಿಮಿಷ, ಯಾಕೆಂದ್ರೆ ಇನ್ನೊಬ್ರು ಗೆಸ್ಟ್ ಬರೋದಿದೆ. ಅವ್ರ 5 ನಿಮಿಷ ಬಂದಿದ ತಕ್ಷಣ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ. ಒಂದು 5 ನಿಮಿಷ.
ಅದೇ ರೀತಿ ಬೋದಿಗೆರೆ ಕ್ರಾಸಿನ ಲೋಕಿ ಅಣ್ಣನವರು ಈ ಒಂದು ಪಂದ್ಯಾಕೂಟಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅವರಿಗೆ ಎಲ್ಲ ಆಟಗಾರರ ಪರವಾಗಿ ಹೃದಯಪೂರ್ವಕ ಹೃದಯ ಸ್ಪರ್ಶಿ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗಣ್ಯತಿ ಗಣ್ಯರು ಒಂದು ಪಂದ್ಯಾಕೂಟಕ್ಕಾಗಿ ಸಮಯ ಮಾಡಿಕೊಂಡು ಬಂದಿರ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನ ಕೂಡ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಪಂದ್ಯದ ಕುರಿತಾಗಿ ಎರಡು ಮಾತಾಡಬೇಕೆಂಬುದಾಗಿ ಲೋಕಿ ಅಣ್ಣನವ್ರನ್ನ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆಟಗಾರರು ಒಂದು ಕಿವಿ ಮಾತು. ಮೊದಲ ಆವೃತ್ತಿಯ ಪಂದ್ಯಾಕೂಟ. ಈ ಒಂದು SM ಮತ್ತು KD ಮೆಮೋರಿಯಲ್ ಕಪ್ನ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂಥ ಕಿರಣ್ ಮತ್ತು ಸಂಗಡಿಗರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾವುದೇ ಥರ ಭೇದ ಭಾವ ಇಲ್ಲದೆ ಎಲ್ಲ ಚೆನ್ನಾಗಿ ನಡ್ಕೊಂಡೋಗಿದೆ ಅನ್ಕೊತೀನಿ. ಯಾರಿಗಾದರೂ ಮುಜುಗರ ಆಗಿದ್ದರೆ ಬೇಸರ ಆಗಿದ್ದರೆ ಕಿರಣ್ ಅವ್ರ ಪರವಾಗಿ ನಾನು ಕ್ಷಮೆ ಕೋರ್ತೀನಿ. ಇನ್ನೂ ಈ ಥರ ಹೆಚ್ಚು ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಲೋಕಿ ಅಣ್ಣನವರಿಗೆ. ಈ ಒಂದು ಪಂದ್ಯಾಕೂಟದ ಕುರಿತಾಗಿ ಎರಡು ಮಾತನ್ನ ರಘು ಅಣ್ಣನವರು ಆಡಬೇಕಾ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ SM ಮತ್ತು KD ಮೆಮೋರಿಯಲ್ ಕಪ್ ಸೀಸನ್ 1 ಕ್ರಿಕೆಟ್ ಮ್ಯಾಚ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಆರ್ಗನೈಸ್ ಮಾಡಿದಂಥ ಎಲ್ಲ ಆರ್ಗನೈಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಎಲ್ಲರಿಗೂ ಪ್ಲೇಯರ್ಸ್ಗೂ ಬೆಸ್ಟ್ ಆಫ್ ಲಕ್. ಇದೇ ಥರ ನೆಕ್ಸ್ಟ್ ಸೀಸನ್ 2 ಸೀಸನ್ 3 ಹಾಗೆ ನಡೀತಾ ಇರಲಿ ಅಂತ ರಿಕ್ವೆಸ್ಟ್. ಥ್ಯಾಂಕ್ ಯು. ಇದೇ ರೀತಿ ಒಂದು ಪಂದ್ಯಾಕೂಟ ಮುಂದುವರಿಲಿ ಎಂಬುದಾಗಿ ತಿಳಿಯಪಡಿಸ್ತಾ ಎಲ್ಲರಿಗೂ ಹುರಿದುಂಬಿಸುವಂತ ಕೆಲಸವನ್ನ ಲೋಕಿ ಅಣ್ಣ ಹಾಗೂ ರಘು ಅಣ್ಣ ಮಾಡಿದ್ರು. ಅವರಿಗೆ ಈ ಹಂತದಲ್ಲಿ ಅಭಿನಂದನೆ ಕೃತಜ್ಞತೆಗಳನ್ನ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪಂದ್ಯಾಕೂಟದ ಬೆಸ್ಟ್ ಬ್ಯಾಟ್ಸ್ಮನ್ 5 ಇನ್ನಿಂಗ್ಸ್ಗಳಲ್ಲಿ 87 ಓಟವನ್ನು ದಾಖಲಿಸಿದ್ರು. 133ರ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರ್ತಕ್ಕಂಥ CCC ಗೇಮ್ ಚೇಂಜರಿನ ಆಟಗಾರ ಅನಿಲ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗ್ತಾ ಇದ್ದಾರೆ. ಅನಿಲ್ ಈ ಒಂದು ಪಂದ್ಯಾಕೂಟದಲ್ಲಿ ಬೆಸ್ಟ್ ಬೌಲರ್ ಆಗ್ತಾ ಇದ್ದಾರೆ. 4 ಇನ್ನಿಂಗ್ಸ್ಗಳಲ್ಲಿ 7 ವಿಕೆಟ್, ಬಹುಶಃ 7 ವಿಕೆಟ್ ಸಮ ಆಗಿದ್ರು ಕೂಡ ಆವರೇಜ್ ಮತ್ತೆ ಎಕನಾಮಿನ ಕನ್ಸಿಡರ್ ಮಾಡಿದ್ರೆ ಜೈ ಮಹೇಶ್ ಮತಿಯ ಪ್ರಶಾಂತ್ ನಾಯ್ಡು ಬೆಸ್ಟ್ ಬೌಲರ್ ಆಗ್ತಾ ಇದ್ದಾರೆ. ಪ್ರಶಾಂತ್ ನಾಯ್ಡು ಸೆಮಿಫೈನಲ್ ಅಲ್ಲಿ ಸೋತಿತ್ತು. ಬಹಳಷ್ಟು ಬೇಜಾರು ಕೂಡ ಆಗಿದ್ರು ತಂಡದ ಪರವಾಗಿ. ಪ್ರಶಾಂತ್ ನಾಯ್ಡು ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್. ಪ್ಲೇಯರ್ ಆಫ್ ದ ಸೀರೀಸ್, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್, ಬಹುಶಃ ಆಲ್ರೌಂಡರ್ ಆಗಿ ಆಡಿರ್ತಾರೆ. ಫೀಲ್ಡಿಂಗ್, ಬ್ಯಾಟಿಂಗ್, ಬೌಲಿಂಗ್ ಎಲ್ಲದರಲ್ಲೂ ಸ್ಟ್ರೀಟ್ ಹಾಕ್ಸ್ ತಂಡದ ಮುರಳಿ ಕೃಷ್ಣ ಪ್ಲೇಯರ್ ಆಫ್ ದ ಸೀರೀಸ್ ಜೊತೆಗೂಡಿ 2,000 ನಗದನ್ನು ಕೂಡ ಪಡೀತಾ ಇದ್ದಾರೆ. 2,000 ಜೊತೆಗೂಡಿ ಪ್ಲೇಯರ್ ಆಫ್ ದ ಸೀರೀಸ್ ಅನ್ನ ಕೂಡ ಮುರಳಿ ಕೃಷ್ಣ ಅವರು ಸ್ಟ್ರೀಟ್ ಹಾಕ್ಸ್ ತಂಡದ ಆಟಗಾರರು. ಅದೇ ರೀತಿ ಬಹುಶಃ ಈ ಒಂದು ಪಂದ್ಯಾಕೂಟದಲ್ಲಿ ಒಂದು ಸೋಲನ್ನ ಕಾಣದೆ ಫೈನಲ್ ನಲ್ಲಿ ಮುಗ್ಗರಿಸಿದ್ರು. ಬಹುಶಃ ಬೇಜಾರಿನ ಸಂಗತಿಯೇ ಆಗಿದೆ. ಯಾಕೆಂದ್ರೆ ಸೋಲನ್ನ ಕಾಣದೆ ಫೈನಲ್ ನಲ್ಲಿ ಸೋಲೋದು ಬಹಳಷ್ಟು ಕಾಲ ನೋಡಿದ್ದೇವೆ. ಟೀಮ್ ಇಂಡಿಯಾ ಕೂಡ ಇದೇ ರೀತಿ ಮಾಡಿದೆ. CCC ಗೇಮ್ ಚೇಂಜರ್ ರನ್ನರ್ ಅಪ್ ತಂಡ ಆಗ್ತಾ ಇದೆ. ಸೀಸನ್ 1ರ ರನ್ನರ್ಸ್ ಅಪ್. ಟ್ರೋಫಿಯನ್ನ ಪುಟ್ಟ ಮಕ್ಕಳು ನೀಡಬೇಕು, ಮೆಡಲ್ ಅನ್ನ ಹಿರಿಯರು ಹಾಕಬೇಕಾ ಕೇಳಿಕೊಳ್ತಾ ಇದ್ದೇವೆ. ಯಾಕೆಂದರೆ ಶ್ರೀನಿವಾಸ್ ಮೂರ್ತಿ ಅವರ ಮಕ್ಕಳು ಕೂಡ ಆಗಿರ್ತಕ್ಕಂಥವ್ರು. ಅವರು ಟ್ರೋಫಿಯನ್ನ ನೀಡಿ ಮೆಡಲ್ ಅನ್ನ ಹಿರಿಯರು ಹಾಕಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ.
ಸಿಸಿಸಿ ಗೇಮ್ ಚೇಂಜರ್ಸಿನ ಎಲ್ಲ ಆಟಗಾರರು ಬರಬೇಕು. ಕಪ್ಪು ಜೊತೆಗೂಡಿ ಮೆಡಲ್ ಅನ್ನ ಪಡೆಯಬೇಕು. ರನ್ನರ್ ಅಪ್ಪಿನ ತಂಡ ಎಲ್ಲರೂ ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಿಸಿಸಿ ಗೇಮ್ ಚೇಂಜರ್ಸಿನ ಆಟಗಾರರು ಅಂತಿಮ ಹಂತದಲ್ಲಿ ಒಂದು ಪಂದ್ಯಾಟವನ್ನ ಸೋಲದೆ ಫೈನಲ್ ನಲ್ಲಿ ಎಡವಿದ್ರು. ಎಲ್ಲಾ ಪಂದ್ಯಾಟದಲ್ಲೂ ಗೆದ್ದಿರ್ತಕ್ಕಂಥ ತಂಡ ಫೈನಲ್ ಪಂದ್ಯಾಟದಲ್ಲಿ ಪರಾಜಯವಾಗ್ತಾ ಇದೆ. ರನ್ನರ್ ಅಪ್ ಪ್ರಶಸ್ತಿಯನ್ನ ಮಂಜು ಅವರು ಬಂದು ಪಡ್ಕೋಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀನಿವಾಸ್ ಮೂರ್ತಿಯ ಮಕ್ಕಳು ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರೆ. ತಂಡದ ಮಾಲೀಕರು ಬರಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಓನರ್ ಜೊತೆಗೂಡಿ 40,000 ರೂಪಾಯಿಗಳನ್ನ ಕೂಡ ಕೊಡಮಾಡ್ತಾ ಇದ್ದಾರೆ ಆಯೋಜಕರು. 40,000 ಹಾಗೂ ಆಕರ್ಷಕ ಟ್ರೋಫಿಯನ್ನ ಈ ಒಂದು ಪಂದ್ಯ ಕುಡಿದ ರನ್ನರ್ ಅಪ್ ತಂಡಕ್ಕೆ ನೀಡಿ ಗೌರವಿಸ್ತಾ ಇದ್ದಾರೆ. ತಂಡದ ಮಾಲೀಕರು ಬರಬೇಕು. ಓನರ್, ಫ್ರಾಂಚೈಸಿ ಓನರ್ ಗ್ರೂಪ್ ಫೋಟೋಗಾಗಿ ಎಲ್ಲ ತಂಡದ ಆಟಗಾರರು ಬರಬೇಕು. ಅಂತಿಮ ಗ್ರೂಪ್ ಫೋಟೋಗಾಗಿ ಎಲ್ಲ ತಂಡದ ಆಟಗಾರರು, ರನ್ನರ್ ಅಪ್ ತಂಡದ ಎಲ್ಲ ಆಟಗಾರರು ಬರಬೇಕು. ಧನ್ಯವಾದಗಳು. ರನ್ನರ್ ಅಪ್ ತಂಡದ ಎಲ್ಲ ಆಟಗಾರರಿಗೆ ಧನ್ಯವಾದಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿ ಗಮನಿಸಿ, ಮುಖ್ಯವಾಗಿ ಓರ್ವರನ್ನ ಮರ್ತಿದ್ವಿ. ಇವತ್ತು ಪಂದ್ಯಕೂಟಕ್ಕಾಗಿ ಟೆಂಟ್ ಹೌಸ್ ಮತ್ತೆ ಧ್ವನಿವರ್ಧಕ, SPR ಟೆಂಟ್ ಹೌಸ್ ರಾಜೇಶ್ ಮತ್ತೆ ಧ್ವನಿವರ್ಧಕ BVS ನ ಚೇತನ್ ಅವರಿಗೆ ಧನ್ಯವಾದಗಳನ್ನ ತಿಳಿಯಪಡಿಸಬೇಕೆಂಬುದಾಗಿ ಎಲ್ಲ ಆಟಗಾರರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂದು ಪಂದ್ಯಕೂಟದ ಪರವಾಗಿ ಧ್ವನಿವರ್ಧಕವನ್ನ ಮತ್ತೆ ಟೆಂಟ್ ಹೌಸ್ ಅನ್ನ ಆಗಿರ್ತಕ್ಕಂಥ ರಾಜೇಶ್ ಮತ್ತೆ ಚೇತನ್ ಅವರಿಗೂ ಕೂಡ ಧನ್ಯವಾದ. ಅದೇ ರೀತಿ SM ಹಾಗೂ KD ಶ್ರೀನಿವಾಸ್ ಮೂರ್ತಿ ಹಾಗೂ KD ಮಂಜುನಾಥ್ ಮೆಮೋರಿಯಲ್ ಕಪ್ ಸೀಸನ್ 1ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ 11 ಸ್ಟಾರ್ಸ್ ಕಾಟಮ್ನೂರು. ತಂಡದ ಎಲ್ಲ ಆಟಗಾರರು ಬಂದು ಮೆಡಲ್ ಅನ್ನ ಪಡಿಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. 11 ಸ್ಟಾರ್ಸಿನ ಎಲ್ಲ ಆಟಗಾರರು ಬಹುಶಃ ಆರಂಭಿಕ ಮೊದಲ ಪಂದ್ಯಾಟವನ್ನ ಒನ್ ಸೈಡೆಡ್ ಆಗಿ ಗೆದ್ದಿದ್ರು. ತದನಂತರ ಒಂದು ಸೋಲನ್ನ ಕಂಡ್ರು ಕೂಡ ಮತ್ತೆ ಕಮ್ಬ್ಯಾಕ್ ಮಾಡಿ ಫಿನಿಕ್ಸ್ ರೀತಿಯಲ್ಲಿ ಕಪ್ಪನ್ನ ಹೊಡಿತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು.
ಬಹುಶಃ ಈ ತಂಡದ ಪರವಾಗಿ ಎಲ್ಲಾ ಆಟಗಾರರು ಒಂದೊಂದು ಪಂದ್ಯಾಟವನ್ನು ಆಡಿದ್ದಾರೆ. ನಾವು ನೋಡಿದಂಗೆ ಮೊದಲ ಪಂದ್ಯದಲ್ಲಿ ಗೌರಿ ಪ್ರಸಾದ್ ಹಾಗೂ ಗೇಲ್ ಆಡಿದ್ರು, ತದನಂತರ ರೋಹಿತ್ ಮತ್ತೆ ಪ್ರವೀಣ್ ಆಡಿದ್ರು, ಮತ್ತೆ ಪುನೀತ್ ಕೂಡ ಒಂದು ಪಂದ್ಯಾಟವನ್ನು ಆಡಿದ್ರು, ಅರ್ಜುನ್ ಎಸ್ಗಾರಿಕೆಯನ್ನ ಮಾಡಿದ್ರು, ಜೀವನ್ ಉತ್ತಮವಾದಂತಹ ಗೂಟ ರಕ್ಷಣೆಯನ್ನ ಮಾಡಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಾ ತಂಡದ ಸಹಕಾರ, ಆಟಗಾರರ ಪರಿಶ್ರಮ ಅಂತಿಮ ಹಂತದಲ್ಲಿ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆ, ಚಾಂಪಿಯನ್ ಹಾಗೆ ಹೊರ ಹೊಮ್ತಾ ಇದ್ದಾರೆ SMKD ಮೆಮೋರಿಯಲ್ ಕಪ್ ಸೀಸನ್ 1ರಲ್ಲಿ. ಅದೇ ರೀತಿ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಶಿವಾನಂದ್ ಅಪ್ಪು ನಮ್ಮೊಟ್ಟಿಗೆ ಬಹಳಷ್ಟು ಸಹಕಾರ ಮಾಡಿರ್ತಾರೆ, ಅವರಿಗೂ ಧನ್ಯವಾದ. ಅದೇ ರೀತಿ ತಂಡದ ನಾಯಕರು ಬಂದು ಬಹುಶಃ ಎರಡನೇ ದಿನದ ಲೈವಿಗೆ ಮುಖ್ಯ ಕಾರಣ ರಾಮ್, ಯಾಕೆಂದ್ರೆ ಅವರ ಮೊಬೈಲ್ ಇಂದಾನೆ ಹಾಟ್ಸ್ಪಾಟ್ ಮುಖಾಂತರ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರ ಬಂದಿತ್ತು, ಅವರಿಗೆ ಧನ್ಯವಾದ. ಅದೇ ರೀತಿ ಶ್ರೀನಿವಾಸ್ ಮೂರ್ತಿ ಅವರ ಮಕ್ಕಳ ಅಮೃತ ಹಸ್ತದಿಂದ ಚಾಂಪಿಯನ್ ಪಟ್ಟದ ಟ್ರೋಫಿಯನ್ನ ಪಡಿಬೇಕೆಂಬುದಾಗಿ ಪ್ರತಾಪ್ ಅವರಿಗೆ ಕೇಳಿಕೊಳ್ತಾ ಇದ್ದೇವೆ. 11 ಸ್ಟಾರ್ಸಿನ ನಾಯಕರು, ಅದರ ಜೊತೆಗೂಡಿ ಕಿರಣ್ ತಂಡದ ಮಾಲೀಕರು, ಇರುವರು ಕೂಡ ಪ್ರಶಸ್ತಿಯನ್ನು ಪಡೆಯಬೇಕು. ಚಾಂಪಿಯನ್ ತಂಡ ಮೊದಲ ಪ್ರಶಸ್ತಿಯನ್ನ ಪಡೀತಾ ಇದ್ದಾರೆ. ಶ್ರೀನಿವಾಸ್ ಮೂರ್ತಿಯ ಮಕ್ಕಳ ಅಮೃತ ಹಸ್ತದಿಂದ ಪಡೀತಾ ಇದ್ದಾರೆ. 70,000 ಹಾಗೂ ಆಕರ್ಷಕ ಟ್ರೋಫಿಯನ್ನ ಆಯೋಜಕರು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಒಂದು ಪಂದ್ಯಾಕೂಟಕ್ಕಾಗಿ ಬಹಳಷ್ಟು ಉತ್ತಮವಾಗಿ ವ್ಯವಸ್ಥಿತ ಕ್ರೀಡಾಕೂಟ ಸಾಗಿ ಬಂದಿತ್ತು. ಅಂತಿಮ ಹಂತದಲ್ಲಿ ಚಾಂಪಿಯನ್ ಆಗಿ ಒಂದು ತಂಡ ಮಾತ್ರ ಹೊರಹೊಮ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ 11 ಸ್ಟಾರ್ಸ್. ಎಲ್ಲಾ ತಂಡದ ಆಟಗಾರರು ಬಂದು ಗ್ರೂಪ್ ಫೋಟೋಗೆ ಬರಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು, ಧನ್ಯವಾದಗಳು. ಈ ಒಂದು ಪಂದ್ಯಾಕೂಟಕ್ಕಾಗಿ ಆಗಮಿಸಿ ಈ ಒಂದು ಪಂದ್ಯಾಕೂಟದ ನಮ್ಮೊಟ್ಟಿಗೆ ನಿಂತು ಪ್ರಶಸ್ತಿ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದಂತ ರಘು ಹಾಗೂ ರಘು ಅಣ್ಣ ಮತ್ತೆ ಲೋಕಿ ಅಣ್ಣನವರಿಗೆ ಎಲ್ಲ ಆಟಗಾರರ ಪರವಾಗಿ ಹೃದಯಪೂರ್ವಕ ಹೃದಯ ಸ್ಪರ್ಶಿ ಅಭಿನಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಹೇಶ್ ಅವರು ಬರಬೇಕು, ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡಿಬೇಕು. ಮಹೇಶ್ ಒಂದು ಪಂದ್ಯ ಶ್ರೇಷ್ಠ ಬಾಕಿ ಉಳಿದಿತ್ತು, ಈಗ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೀತಾ ಇದ್ದಾರೆ. ಅಭಿನಂದನೆಗಳು. ಎಲ್ಲ ಆಟಗಾರರ ಪರವಾಗಿ ಬಹಳಷ್ಟು ಕೆಲಸಗಳಿದ್ರೂ ಕೂಡ ಈ ಒಂದು ಪಂದ್ಯಾಕೂಟಕ್ಕಾಗಿ ಸಮಯ ಮಾಡಿಕೊಂಡು ಬಂದಿರತಕ್ಕಂಥ ಗಣ್ಯಾತಿ ಗಣ್ಯರು, ಕ್ರೀಡಾ ಪ್ರೋತ್ಸಾಹಕರು ಕೂಡ ಆಗಿರ್ತಕ್ಕಂಥ ಲೋಕಿ ಅಣ್ಣ ಹಾಗೂ ರಘು ಅಣ್ಣನವರಿಗೆ ಎಲ್ಲ ಆಟಗಾರರ ಪರವಾಗಿ ಅಭಿನಂದನೆ, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪುಟ್ಟ ಮಕ್ಕಳು ಶ್ರೀನಿವಾಸ್ ಮೂರ್ತಿಯ ಮಕ್ಕಳಿಗೂ ಕೂಡ ಅದರಲ್ಲಿ ಅಭಿನಂದನೆ, ಕೃತಜ್ಞತೆಗಳನ್ನು ತಿಳಿಪಡಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಪಂದ್ಯಾಕೂಟದ ಕುರಿತಾಗಿ ಕಿರಣ್ ಅವರು ಒಂದೆರಡು ಮಾತಾಡ್ತಾ ಇದ್ದಾರೆ. ಈಗ
ಕೊನೆಯದಾಗಿ ಎಲ್ಲರಿಗೂ ಒಂದೇ ಒಂದು ಮಾತು, ಕಾಟಮ್ನಲ್ಲೂರು ಟೀಮ್ ಪರವಾಗಿ ಎಲ್ಲರೂ ಸಹ ಸಹಕರಿಸಿದ್ದಕ್ಕೆ, ಯಾರು ಸಹ ಏನು ಕಿರಿಕಿಲ್ದಿರ ಒಂದು ದೊಡ್ಡ ಟೂರ್ನಮೆಂಟು ನಮ್ಮ ಏರಿಯಾನಲ್ಲಿ ಫಸ್ಟ್ ಟೈಮ್ ಲೈವ್, ಎಲ್ಲರೂ ಈ 10 ಏನು ಫ್ರಾಂಚೈಸ್ ಇದ್ದಾರೆ 10 ಟೀಮ್ಗೂ ನಮ್ಮ ಟೀಮ್ ಕಡೆಯಿಂದ, ಕಾಟಮ್ನಲ್ಲೂರು ಕ್ರಿಕೆಟ್ ಟೀಮ್ ಕಡೆಯಿಂದ ಎಲ್ಲರೂ ಹೆಸರಲ್ಲೂ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಬಿದ್ದು ಪ್ರಾಮಾಣಿಕವಾಗಿ ಟೂರ್ನಮೆಂಟನ್ನು ಮಾಡುತ್ತೀರಿ. ಆಮೇಲೆ ಸ್ವಲ್ಪ ಅಡಚಣೆಗಳಾಯಿತು ಲೈವಲ್ಲಿ ಮತ್ತು ಅಂಪೈರ್ಶಿಪ್ಪಲ್ಲಿ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಿ ಈ ಚಿತ್ರೀಕರಣಕ್ಕೆ ಸಹಕರಿಸಿದ ಛಾಯಾಗ್ರಾಹಕರು ಹಾಗೂ ಅಂಪೈರ್ಸ್ ಎಲ್ಲರಿಗೂ ನಮ್ಮ ಕಾಟಮ್ನಲ್ಲೂರು ಕ್ರಿಕೆಟ್ ಟೀಮ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಪಂದ್ಯಾವಳಿಗೆ ಮುಖ್ಯವಾಗಿ ಕಾಮಿಟ್ರೇಟರ್ಸ್ ಬೇಕಾಗುತ್ತೆ. ಪರ್ಫೆಕ್ಟಾಗಿ ಎಲ್ಲೂ ಅಡಚಣೆ ಇಲ್ದಿರ ನಮ್ಮ ಕಾಮಿಟ್ರಿಯನ್ನು ಮಾಡಿದಂತಹ ಇಬ್ಬರು ವ್ಯಕ್ತಿಗಳಿಗೆ ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆ ಚೇತನ್ ಮತ್ತು ಧನುಷ್ ಅವರಿಗೆ ನಮ್ಮ ಕಾಟಮ್ನಲ್ಲೂರು ಕ್ರಿಕೆಟ್ ಟೀಮ್ ಕಡೆಯಿಂದ ತುಂಬು ಹೃದಯ ಧನ್ಯವಾದಗಳು. ಇವತ್ತು ಪಂದ್ಯಾಕೂಟಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಆಟಗಾರರಿಗೆ, ಪಿಚ್ ಕ್ಯೂರೇಟಿಂಗ್ ಹಾಗೂ ಎಲ್ಲದರಲ್ಲೂ ಕೂಡ ಸಹಕರಿಸಿದಂತ ಎಲ್ಲರಿಗೂ ಈ ಹಂತದಲ್ಲಿ ಧನ್ಯವಾದ, ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಅಂತಿಮ ಹಂತದಲ್ಲಿ ಶುಭ ಅಂತ್ಯವನ್ನು ಕೂಡ ಕಾಣ್ತಾ ಇದೆ SM KD ಮೆಮೋರಿಯಲ್ ಕಪ್ ಸೀಸನ್ 1 ಪಂದ್ಯಾಕೂಟ. ಅದೇ ರೀತಿ ನಮ್ಮೊಟ್ಟಿಗೆ ಬಹಳಷ್ಟು ಸಹಕಾರ ಮಾಡಿದಂತವರು ಶಿವಾನಂದ್ ಅಪ್ಪು ಅವರಿಗೂ ಕೂಡ ಧನ್ಯವಾದ ತಿಳಿಯಪಡಿಸ್ತಾ ಸದ್ಯ ಪರಿಸ್ಥಿತಿಯಲ್ಲಿ ಅದು ಪಂದ್ಯಾಕೂಟಕ್ಕೆ ಅಂತಿಮ ತೆರೆಯನ್ನು ಎಳಿತಾ ಇದ್ದೇವೆ. ಇದೇ ರೀತಿ ತಮ್ಮ ಸಹಕಾರ ಮುಂದೆಯೂ ಇರಲಿ ಎಂಬುದಾಗಿ ತಿಳಿಯಪಡಿಸ್ತಾ ಅಂತಿಮ ಹಂತದಲ್ಲಿ ಶುಭರಾತ್ರಿ, ಸೈನಿಂಗ್ ಆಫ್, ಬಾಯ್.